4ನೇ ಮತ್ತು ಜಾಲಮಂಗಲ ರಾಮನಗರ ಮುಖ್ಯ ರಸ್ತೆಯಲ್ಲಿ 4ನೇ ಒಂದು ಡೇಂಜರ್ ಪ್ಲೇಸ್ ಇದು. ಮತ್ತಿಕೆರೆ ಗ್ರಾಮದಲ್ಲಿ ಇರ್ತಕ್ಕಂಥದ್ದು. ಉಲ್ವೆನಹಳ್ಳಿ ಮುಖ್ಯ ರಸ್ತೆಗೆ ಇಲ್ಲಿ ಹೋಗಿ ಕಟಿಂಗ್ ನೋಡಿದ್ರೆ ಬೋರ್ಡ್ ನೋಡ್ತಾ ಇದ್ರಲ್ಲ, ಉಲ್ವೆನಹಳ್ಳಿ ಮುಖ್ಯ ರಸ್ತೆಗೆ ಹೋಗ್ತಕ್ಕಂಥ ಒಂದು ದಾರಿ. ಮತ್ತು ಇಲ್ಲಿಂದ ಬರ್ತಕ್ಕಂಥ ಗಾಡಿಗಳು ಭಾಳ ತುಂಬ ಸ್ಪೀಡಾಗಿ ಬರ್ತವೆ. ಯಾಕೆಂದರೆ ಇದಕ್ಕೆ ತುಂಬ ಅಡ್ಡಗೋಡೆಗಳನ್ನು ಕೂಡ ಹಾಕಿದ್ದಾರೆ. ಬಟ್ ಆದರೆ ಇಲ್ಲಿ ಏನಾಗಿದೆ ಅಂತಂದರೆ, ಪ್ರತಿ ಸತಿ ಅಡ್ಡಗೋಡೆಗಳನ್ನೆಲ್ಲ ಕಟ್ ಮಾಡಿ ಹೋಗ್ತಾಯಿದ್ರು. ಈ ಸತಿ 2-3 ಕಡೆ ಗ್ಯಾಪ್ ಬಿಟ್ವೀನ್ ಕೊಟ್ಟಿದ್ದಾರೆ. ಆ ಕಡೆಯಿಂದ ಬರ್ತಕ್ಕಂಥ ಗಾಡಿಗಳು ಸೀದಾ ಲೈಟ್ ಕಂಬ ಕೊಡುತ್ತೆ. ಈ ಲೈಟ್ ಕಂಬ ಕೂಡ ಇಲ್ಲೇ ಇದೆ, ನೀವು ನೋಡ್ಬೋದು. ಇಲ್ಲಿ ಎಷ್ಟು ಕ್ರೂರವಾಗಿದೆ ಈ ಜಾಗ ಅಂತಂದರೆ, ಎಷ್ಟೋ ಸತಿ ಬಂದವರು ಸೀದಾ ಒಳಗಡೆ ಹೋಗ್ತಾರೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬಸ್ ಸ್ಟಾಪು, ಅಲ್ಲಿ ಸೀದಾ ಲಾರಿ ಗುದ್ದಿ ಆ ಥರ ಆಗಿರೋದು. ಈಗ ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಒಂದು ಗಾಡಿ ತುಂಬ ಸ್ಪೀಡಾಗಿ ಬರ್ತಾಯಿದೆ, ಕೇಳಿಸ್ತಾ ಇದೆ ಸೌಂಡ್ ನಿಮಗೆ, ಬರುತ್ತೆ ನೋಡಿ. ಇವಾಗ ಈ ಜಾಗದಲ್ಲಿ ಬರ್ತಕ್ಕಂಥವ್ರು ಸೀದಾ ತಪ್ಪಿ ನೇರವಾಗಿ ಬರ್ತಾರೆ. ನೇರವಾಗಿ ಈ ಪ್ಲೇಸಲ್ಲಿ ತುಂಬ ಬರ್ತಾರೆ. ಈ ಥರ ಫುಲ್ಲು ರೇಂಜಲ್ಲಿ ಹೋಗ್ತದೆ ಗಾಡಿಗಳು. ಈ ಕಟಿಂಗೇ ಹಾಗೆ ಫುಲ್ಲು ಸ್ಪೀಡಾಗಿ ಬರ್ತಾರೆ, ಕೆಲವರು ನಿಧಾನಕ್ಕೆ ಬರ್ತಾರೆ. ಈ ಜಾಗದಲ್ಲಿ ಬರ್ತಕ್ಕಂಥವ್ರು ಸೀದಾ ನೇರ ಒಳಗಡೆ ಹೋಗ್ತಾರೆ. ಈಗ ನೋಡಿದ್ರಲ್ಲ, ಇದೇ ನೇರ ಒಳಗಡೆ ಹೋಗ್ತಾರೆ. ಇದೇ ಭಾಗದಲ್ಲಿ ಆಗಿರ್ತಕ್ಕಂಥದ್ದು. ಈ ಜಾಗ ಏನಿದೆ ಈ ಭಾಗದಲ್ಲಿ ಆಗಿರ್ತಕ್ಕಂಥದ್ದು. ಇದನ್ನು ದಯವಿಟ್ಟು ಲೋಕೋಪಯೋಗಿ ಇಲಾಖೆಯವರು ಇದನ್ನು ಏನಾರು ಒಂದು ಕಂಡುಕೊಳ್ಬೇಕು. ಅಂತಂದರೆ ಈ ಭಾಗದಲ್ಲಿ ಇದೆಯಲ್ಲ, ಈ ಕಂಬವನ್ನು ತೆಗೆಸಿ, ಈ KVU ಕಂಬವನ್ನು ಒಂದು ತೆಗೆಸಿ, ಇಲ್ಲಿ ಸ್ವಲ್ಪ ಈ ಒಂದು ಭಾಗವನ್ನು ಪಾರ್ಶ್ವವನ್ನು ಕಟ್ ಮಾಡಿ ಈಗ ಮಾಡಿದ್ರೆ ಈ ಥರ ಎದುರುಗಡೆ ಇರ್ತಕ್ಕಂಥ ದೊಡ್ಡ ದಾರಿ ನಿಮಗೆ ಗೊತ್ತಾಗುತ್ತೆ. ಗಾಡಿ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕಾದ್ರೆ ಸ್ವಲ್ಪ ಜಾಗ ಆಗುತ್ತೆ. ಬಂದವರು ಸೀದಾ ಒಳಗಡೆ ಹೋಗ್ತಾರೆ ಸರ್. ತುಂಬ ಲಾರಿಗಳು ಆಕ್ಸಿಡೆಂಟ್ ಆಗಿದೆ, ಕಾರ್ಗಳು ಆಕ್ಸಿಡೆಂಟ್ ಆಗಿದೆ. ಪ್ರತಿಯೊಂದು ಕೂಡ ಈ ಜಾಗದಲ್ಲಿ ನಡೀತಾನೆ ಇರುತ್ತೆ. ಇದು ರಾಮನಗರದ 4ನೇ ಒಂದು ಡೇಂಜರ್ ಪ್ಲೇಸ್ ಇದು. ಇಲ್ಲಿ ಲೈಟ್ ಕಂಬ ಕೂಡ ಇದೆ. ಮುಂದೆ ಹೋಯ್ತು ಅಂತ ದೊಡ್ಡದೊಂದು ಕಲ್ಯಾಣ ಇದೆ, ಹೋದರೆ ಹಳ್ಳಕ್ಕೆ ಬಿದ್ದರೆ ಬೀಳ್ಬೋದು. ನೋಡಿ, ಇದು ಏನು ಕವಚಗಳನ್ನು ಕೊಟ್ಟಿದ್ದಾರೆ, ದಯವಿಟ್ಟು ಸಾಧ್ಯವಾದಷ್ಟು ಇಲ್ಲಿ ಈ ಭಾಗದಲ್ಲಿ ಅದೊಂದು ಕಂಬವನ್ನು ತೆಗೆಸಿ ಜಾಗವನ್ನು ಸ್ವಲ್ಪ ಅಗಲ ಮಾಡಿ ಬಿಟ್ಟರೆ ಅಲ್ಲೇ ಬದಲಾಗ್ತಾರೆ. ಇಲ್ಲ ಅಂತಂದರೆ ಅದೊಂದು ಅಂಶ ಆದರೂ ಹಾಕಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ತುಂಬ ಸ್ಪೀಡಾಗಿ ಬರ್ತಾರೆ ವಯಸ್ಸು ಮಕ್ಕಳು, ತುಂಬ ಚಿಕ್ಕ ವಯಸ್ಸಲ್ಲೇ ನೋಡಿ ಎಷ್ಟು ಥರ ನೀವೇ ನೋಡೋಲ್ಲ ರ್ಯಾಶ್ ಮಾಡಿದ್ರಲ್ಲ ಅದೇ ಥರ. ನಿಜವಾಗ್ಲೂ ಸರಿಸುಮ್ಮನಾಗಿ ಇಲ್ಲಿ ತುಂಬ ಆಕ್ಸಿಡೆಂಟ್ಗಳಾಗಿದೆ ಇಲ್ಲಿ. ಯಾಕೆ ಅಂತಂದರೆ ಈ ಜಾಗ ನೀವು ನೋಡಿದ್ರಲ್ಲ, ಇದು 3 ಸತಿ ಕಟ್ತಾ ಇರೋದು. ಇದನ್ನು ಕೊನೆಗೆ ಈ ಜಾಗನೇ ಸವಾಸನೆ ಬೇಡ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಹೊಸ್ದಾಗಿ ಕಟ್ಟಿದ್ದಾರೆ. ಆಪೋಸಿಟಲ್ಲಿ ಇಲ್ಲಿ ಹೊಸ್ದಾಗಿ ಕಟ್ಟಿದ್ದಾರೆ ಬಸ್ ಸ್ಟ್ಯಾಂಡ್. ಯಾಕೆ ಅಂತಂದರೆ ಇಲ್ಲಿ ಕೆಲವರು ಜನ ಕೂತಿದ್ರು, ಕಾರು ಬಂದು ಹೊಡೆದು ಒಂದು ಸತಿ ಉದುರೋಯ್ತು, ಇನ್ನೊಂದು ಸಲ ಲಾರಿ ಬಂದು ಹೊಡೆದೋಯ್ತು, ಇನ್ನೊಂದು ಸತಿನೂ ಕಾರ್ ಹೊಡೆದು, ಮತ್ತು ಲಾಸ್ಟಲ್ಲಿ ಇವಾಗ ಲಾರಿ ಬಂದು ಹೊಡೆದು ಉದುರಿಸ್ತಿದೆ. ಅಂದರೆ 4 ಸತಿ ಇದು ಗ್ರಾನೈಟ್ ಕಲ್ಲು ಬಂದು ಬಿದ್ದು ಹೊಡೆದಾಗಿರ್ತಕ್ಕಂಥದ್ದು. ತುಂಬ ಲೋಡ್ ಗಾಡಿಗಳು ಇಲ್ಲಿ ಬರ್ತವೆ. ಆ ಲೋಡ್ ಗಾಡಿಗಳು ಯಾವ ಥರ ಬರ್ತವೆ, ತುಂಬ ಲೋಡ್ ಗಾಡಿಗಳು ಓಡಾಡ್ತವೆ. ಅದು ಕೂಡ ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ. ಆಮೇಲೆ ಇಲ್ಲಿ ದನ ಕರ ಹಿಡ್ಕೊಂಡು ತುಂಬ ಜನ ಓಡಾಡ್ತಾ ಇರ್ತಾರೆ. ಅವ್ರು ಯಾವುದೇ ರೀತಿಯ ಸೇಫ್ಟಿ ಕೂಡ ಇರೋದಿಲ್ಲ. ಆ ಕಡೆಯಿಂದ ಬರೋರಿಗೆ ಇವರು ಕಾಣಿಸೋದೇ ಇಲ್ಲ, ಮೇಲೆ ಬಂದುಬಿಡ್ತಾರೆ. ಇದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಈ ಭಾಗದಲ್ಲಿ ಒಂದು ಸ್ವಲ್ಪ ಈ ಕಂಬ ತೆಗೆಸಿ ಕಂಪ್ಲೀಟಾಗಿ ರೆಡಿ ಮಾಡ್ತು ಅಂದರೆ ಈ ಕಡೆ ಬರೋರಿಗೆ ದಾರಿ ಪೂರ್ತಿ ಕಾಣಿಸುತ್ತೆ. ತುಂಬ ಕರ್ವಿದೆ ಇದು. ಯಾವುದೋ ಒಬ್ಬಂದು ಅಮಾಯಕ ಜೀವಗಳು ಬಲಿಯಾಗೋದಕ್ಕೆ ಮುಂಚೆ ಸ್ವಲ್ಪ ಇದನ್ನು ಬದಲಾಯಿಸಿ. ನೋಡಿ, ಹೀಗೇ ಬರ್ತಾರೆ, ಇಲ್ಲೆಲ್ಲ ಸ್ಪೀಡಾಗಿ ಬರ್ತಾರೆ. ಆ ಕಡೆಯಿಂದ ಬರೋರಿಗೆ ತೊಂದರೆ ಇಲ್ಲ, ಬಟ್ ಈ ಕಡೆಯಿಂದ ಬರೋರಿಗೆ ತುಂಬ ತೊಂದರೆ ಆಗುತ್ತೆ. ಸರಿಸುಮಾರು ಒಂದೊಂದು ಬಸ್ಸು ಪ್ರತಿ ಅರ್ಧ ಗಂಟೆಗೆ ಒಂದೊಂದು ಬಸ್ ಇದೆ. ತುಂಬ ಜನ ಪ್ರಯಾಣಿಕರು ಇಲ್ಲಿ ಓಡಾಡ್ತಾರೆ ಈ ರೋಡ್ನಲ್ಲಿ, ಜಾಲಮಂಗಲ ರಾಮನಗರ ಮುಖ್ಯ ರಸ್ತೆಯಲ್ಲಿ. 12 ರಸ್ತೆಗಳನ್ನು ನಾನು ನಿಮಗೆ ತೋರಿಸ್ತೀನಿ ಡೇಂಜರಸ್ನ. ಇವಾಗ ಇದು ಜಾಲಮಂಗಲದಿಂದ ರಾಮನಗರಕ್ಕೆ ಹೋಗೋಂಥ ರೋಡ್ ಏನಿದೆ ಅದು. ಈ ಭಾಗದಲ್ಲಿ ಬರ್ತವೆ ಗಾಡಿಗಳು, ತುಂಬ ಸ್ಪೀಡಾಗಿ ಬರ್ತವೆ. ಕೆಲವರು ಯಾರೋ ನಿಧಾನಕ್ಕೆ ಬರ್ತಾರೆ, ತುಂಬ ಕಡಿಮೆ. ಮತ್ತು ಹಾಗೆ ವೇಗವಾಗಿ ಬರೋರೆ ತುಂಬ ಜಾಸ್ತಿ ಇದ್ದಾರೆ ಇಲ್ಲಿ ಈ ಭಾಗದಲ್ಲಿ, ನೋಡ್ಕೊಳ್ಬೋದು. ಈ ಭಾಗ ತುಂಬ ಡೇಂಜರ್ಸ್ ಇದೆ. ದಯವಿಟ್ಟು ಸಾಧ್ಯವಾದರೆ ಈ ಉಲ್ವೆನಹಳ್ಳಿ ಕ್ರಾಸಲ್ಲಿರ್ತಕ್ಕಂಥ ಮತ್ತಿಕೆರಲ್ಲಿರ್ತಕ್ಕಂಥ ಈ ಜಾಗವನ್ನು ದಯವಿಟ್ಟು ಬದಲಾಯಿಸಿ, ಇನ್ನೊಂದಷ್ಟು ಜೀವಗಳು ಹೋಗೋದನ್ನು ದಯವಿಟ್ಟು ಈಗಲೇ ತಪ್ಪಿಸಿ ಅಂತ ತಮ್ಮಲ್ಲಿ ಮನವಿ. ರಾಮನಗರ ಲೋಕೋಪಯೋಗಿ ಇಲಾಖೆಗೆ ತನ್ನ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.